ಮುರುದಗಡ್ಡೆ ಗ್ರಾಮದಲ್ಲಿ ನಮ್ಮ ಯುವ ಮುಖಂಡರುಗಳು ಸುನಿಲ್ ಅವರು, ರವಿ ಅವರು, ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇವತ್ತು ಗೋದಾನ ಮಾಡುವಂತ ಕಾರ್ಯಕ್ರಮ ಆಗಿದೆ. ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ, ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನ ಮಾಡಿ ಇವತ್ತು ಸಂಸ್ಕಾರವನ್ನ ಮೆರೆದಿದ್ದಾರೆ. ಸಂಸ್ಕೃತಿಯನ್ನ ಗಟ್ಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ. ತಮಗೆಲ್ಲ ಗೊತ್ತಿರೋಂಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ. ಯಾಕೆಂದ್ರೆ ಹಸು ಎಂತ ಪ್ರಾಣಿ ಅಂತಂದ್ರೆ ಏನು ಕೇಳಲ್ಲ, ಜಗಳ ಮಾಡಲ್ಲ, ಬೇಡದಿಲ್ಲ, ಬರೀ ಕೊಡೋದೆ, ತ್ಯಾಗದ ಪ್ರತೀಕ ಹಸು. ಬರೀ ಕೊಡೋದೆ, ಹಾಲು ಕೊಡುತ್ತೆ, ಇವತ್ತು ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ರೈತನಿಗೆ ಸಗಣಿ ಕೊಡುತ್ತೆ, ರೈತನಿಗೆ ಗೋಮೂತ್ರ ಕೊಡ್ತದೆ. ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂತ ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂತ ಕೆಲಸ ಇವತ್ತು ಈ 35 ಕುಟುಂಬಗಳಿಗೆ ಏನೋ ಇವತ್ತು ಆ ಕುಟುಂಬಕ್ಕೆ, ಆ ಜೀವನಕ್ಕೆ ಸಹಾಯ ಆಗುವಂತ ಒಂದು ಗ್ಯಾರಂಟಿ, ಬದುಕಿಗೆ ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಡುವಂತ ಒಂದು ಯೋಜನೆಯನ್ನ ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ ಪರರಿಗೆ ಉಪಯೋಗ, ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಈ ರೀತಿಯ ಮಾನವತಾ ಲಕ್ಷಣಗಳನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ಸಂಸ್ಕೃತಿಯಲ್ಲಿ ಗೋವನ್ನ ಬಹಳ ಪೂಜ್ಯ